ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಚೇಸ್ ಮಾಡಿ ಕಳ್ಳರ ಬಂಧನ. ಐವತ್ತೈದಕ್ಕೂ ಹೆಚ್ಚು ಪ್ರಕರಣಗಳ ಆರೋಪಿಗಳ ಹೆಡೆ ಮುರಿಕಟ್ಟಿದ ಪೊಲೀಸರು. ಅಬ್ಬಬ್ಬ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 120 ಕಿಲೋಮೀಟರ್ ಚೇಸ್ ಮಾಡಿ 2 ರಾಜ್ಯಗಳಲ್ಲಿ ತಲೆನೋವಾಗಿದ್ದ ಖದೀಮರನ್ನ ಪೊಲೀಸರು ಕೊನೆಗೂ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಕಾಲಿಗೆ ಸಾಕ್ಸ್ ಧರಿಸಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳರ ಜಾಲವನ್ನ ಬೀದರ್ ಜಿಲ್ಲೆಯ ಹುಮನಾಬಾದ್ ಪೊಲೀಸರು ಭೇದಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿ 2 ಅಂತರರಾಜ್ಯ ಖದೀಮರನ್ನ ಬಂಧಿಸಿದ್ದಾರೆ. ಸಿಪಿಐ ಸಂತೋಷ್ ತಟ್ಟೆಪಳ್ಳಿ ನೇತೃತ್ವದ ಟೀಮ್ ಸುಮಾರು 120 ಕಿಲೋಮೀಟರ್ಗಳವರೆಗೆ ಬೆನ್ನಟ್ಟಿ ಆರೋಪಿಗಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ವಿಜಯಪುರ ಜಿಲ್ಲೆಯ ಇಂಡಿ ಮೂಲದ ಉಮೇಶ್ ಹಾಗೂ ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ಹುಸೇನಿ ಗಾಯಕ್ವಾಡ ಎಂದು ಗುರುತಿಸಲಾಗಿದೆ. ಇವರಿಬ್ಬರ ವಿರುದ್ಧ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಳ್ಳತನ ಹಾಗೂ ದರೋಡೆ ಸೇರಿದಂತೆ 55ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಇನ್ನು ಮೇ 23, 2026ರಂದು ಬೀದರ್ ಜಿಲ್ಲೆ ಹುಮನಾಬಾದ್ ಪಟ್ಟಣದ ಶಿವನಗರ ಕಾಲೋನಿಯ 3 ಮನೆಗಳಿಗೆ ನುಗ್ಗಿದ್ದ ಖದೀಮರು ಮನೆಯವರು ಇಲ್ಲದ ಸಮಯದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನ ದೋಚಿ ಪರಾರಿಯಾಗಿದ್ರು. ಕೃತ್ಯದ ವೇಳೆ ಮಾಸ್ಕ್, ಹ್ಯಾಂಡ್ ಗ್ಲೌಸ್ ಹಾಗೂ ಕಾಲಿಗೆ ಸಾಕ್ಸ್ ಧರಿಸಿದ್ದ ಆರೋಪಿಗಳ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ತನಿಖೆ ಕೈಗೊಂಡ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ಆರೋಪಿಗಳನ್ನ ಬಂಧಿಸಿ ಅವರಿಂದ ಲಕ್ಷಾಂತರ ಮೌಲ್ಯದ ಚಿನ್ನ, ಬೆಳ್ಳಿ ಹಾಗೂ ನಗದು ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಯಶಸ್ವಿ ಕಾರ್ಯಾಚರಣೆಗೆ ಪೊಲೀಸ್ ತಂಡವನ್ನ ಅಭಿನಂದಿಸಿದ್ರು. ಒಂದು ಕಳ್ಳತನದಲ್ಲಿ ಒಂದೇ ಮನೆ ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ 4 ಮನೆಗಳು ಕಳ್ಳತನ ಆಗಿರ್ತದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇಬ್ಬರು ಮಾಸ್ಕ್ ಧರಿಸಿ ಕಳ್ಳತನ ಮಾಡಿರ್ತಾರೆ. ಸುಮಾರು 410 ಗ್ರಾಮ್ ಗೋಲ್ಡ್ ಪ್ಲಸ್ 7 lakhs ಇನ್ ಕ್ಯಾಶನ್ನು ಕಳುವು ಮಾಡಿರ್ತಾರೆ. ಆರೋಪಿಗಳ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. ಇಬ್ಬರು ಕೈಗೆ ಮಾಸ್ಕ್, ಗ್ಲೌಸ್ ಪ್ಲಸ್ ಫೇಸ್ಗೆ ಮಾಸ್ಕ್ ಪ್ಲಸ್ ಸಾಕ್ಸ್ ಹಾಕೊಂಡು ಬಂದಿರ್ತಾರೆ. ಕೇವಲ ಒಂದೇ ಒಂದು ಕಡೆ CCTV ಫುಟೇಜ್ ಸಿಕ್ಕಿರ್ತದೆ. ಆ CCTV ಫುಟೇಜ್ ಫಾಲೋ ಮಾಡ್ಕೊಂಡು ಹೋಗಲು ಯಾವುದೇ ಸುಳಿವು ಇರಲಿಲ್ಲ. ಅದು ನಮ್ಮವರು ತಾಂತ್ರಿಕವಾಗಿ ಟೆಕ್ನಿಕಲ್ಲಿ ಕೇಸನ್ನು ಕ್ರ್ಯಾಕ್ ಮಾಡಿ 2 ಆರೋಪಿಗಳನ್ನು ಪತ್ತೆ ಮಾಡಿ, ಒಬ್ಬರು ಬಿಜಾಪುರ್ಗೆ ಸೇರಿದ ಉಮೇಶ್ ಅಂತ ಪತ್ತೆ ಮಾಡಿದ್ದಾರೆ. ಇನ್ನೊಬ್ಬನು ಹುಸೇನಿ ಗೈಕ್ವಾಡ್ ಅಂತ ಶೋಲಾಪುರದವನಂತ ಪತ್ತೆ ಮಾಡಿದ್ದಾರೆ. ಸುಮಾರು 120 ಕಿಲೋಮೀಟರ್ ವ್ಯಕ್ತಿ ಎಲ್ಲಿದ್ದಾನೋ ಗೊತ್ತಾಯಿತು, ಬಿಜಾಪುರ ಇಂಡಿ ಕಡೆ ಇದ್ದಾನಂತ. ಬಟ್ ಬೆಳಗಾವಿ ಕಡೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಿರುವಾಗ ನಮ್ಮ ಇನ್ಸ್ಪೆಕ್ಟರ್ ಕಾರಲ್ಲಿ 120 ಕಿಲೋಮೀಟರ್ ಆ ವ್ಯಕ್ತಿಗೆ ಚೇಸ್ ಮಾಡಿ ಹಿಡಿದಿದ್ದಾರೆ. ಅದೇ ರೀತಿ ಹುಸೇನಿ ಗೈಕ್ವಾಡ್ ಅನ್ನೋನು ಕೂಡ ಶೋಲಾಪುರಲ್ಲಿ ಸುಮಾರು 25 HBT ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಾನೆ. ಹ್ಯಾಬಿಟುವಲ್ ಆಫೆಂಡರ್ ಆಗಿರುತ್ತೆ. ಆ ವ್ಯಕ್ತಿಯನ್ನು ಕೂಡ ಶೋಲಾಪುರ ಪೊಲೀಸರು ಸಹಾಯದಿಂದ ಹಿಡಿದು ಸುಮಾರು 285 ಗ್ರಾಮ್ಸ್ ಆಫ್ ಗೋಲ್ಡನ್ನು ರಿಕವರಿ ಮಾಡಿದ್ದಾರೆ. 5,80,000 ಕ್ಯಾಶ್ನು ಕೂಡ ರಿಕವರಿ ಮಾಡಿದ್ದಾರೆ. ಈ ಎಲ್ಲ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದಾಗಿ 2 ಅಂತರರಾಜ್ಯ ಕಳ್ಳರು ಬಂಧನವಾಗಿದ್ದು, ಪೊಲೀಸರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.